ಎಸ್ ನಮಸ್ಕಾರ. ನಾನು ಸದಾನಂದ್ ಅಂತ. ನಾನು ಆ್ಯಕ್ಚುಲಿ ಒಂದು ಯೂಟ್ಯೂಬ್ ಕ್ಲಾಸ್ ಚಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಲೂಪ್ ಆ್ಯಂಡ್ ಲರ್ನ್ಸ್ ಅಂದರೆ ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ಏನು ಲೂಪ್ಸ್ ಇದ್ದಾವೆ, ನೆಕ್ಸ್ಟ್ ಯಾವ ಥರ ಬರ್ತವೆ ಕ್ವಶನ್ಸು ಅನ್ನೋದನ್ನು ಡಿಸ್ಕಸ್ ಮಾಡಲಿಕ್ಕೆ ನಾನು ಈ ಯೂಟ್ಯೂಬ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೋಲ್ ಕ್ವಶನ್ ಪೇಪರ್ನೇ ಡಿಸ್ಕಸ್ ಮಾಡಬೇಕಂತ ಇದ್ದೀನಿ. ಬಟ್ ಆ್ಯಕ್ಚುಲಿ ಡ್ಯೂ ಟು ಸಮ್ ಡ್ಯೂಟಿ ವರ್ಕ್ ಐ ಡಿಡೆಂಟ್ ಗೆಟ್ಟಿಂಗ್ ಎನಿ ಟೈಮ್ ಟು ಮೇಕ್ ಇಟ್. ಬಟ್ ನಾವು ಈಗೇನು ಮಾಡ್ಬೇಕಂದ್ರೆ ಒಂದು ಶಾರ್ಟ್ಸ್ ಮಾಡ್ತೀನಿ. ಬರೀ ಈಗ ಶಾರ್ಟ್ಸ್ಗಳನ್ನು ಹಾಕ್ತೀನಿ ವಿತ್ ಟ್ರಿಕ್ಸ್ ಯಾವ ಥರ ನೆನ್ಪಿಟ್ಕೋಬೇಕು ಅಂತ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಇದು ಯಾವುದು, ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಈ ಉತ್ಖನನ ಬಗ್ಗೆ 100% 200% ಕೇಳ್ತಾನೆ ಇದ್ದಾರೆ. ಈಗ ಹಾಟ್ ಟಾಪಿಕ್ ಕೂಡ, ಯಾಕಂದರೆ ಕೆ ಎಕ್ಸಾಮ್ನಲ್ಲೂ ಕೂಡ ಈ ಥರ ಕ್ವಶನ್ ಕೇಳೋದು ವೆರಿ ಇಂಪಾರ್ಟೆಂಟ್ ಆಗ್ತಾಯಿದೆ ಇವಾಗ. ಸೊ ಟೈಮ್ ವೇಸ್ಟ್ ಮಾಡಿದೆ, ಯಾಕಂದರೆ ಎಲ್ಲ ಕಾಂಪಿಟೇಟರ್ಸು ಫುಲ್ ಫಾಸ್ಟ್ ಆಗಿರ್ತೀರ ನೀವಾಗ. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಜಾಸ್ತಿ ಮೋಟಿವೇಶನ್ನು ಮಾಡೋದು, ಕೇಳೋರು ಯಾರೂ ಇಲ್ಲಿ, ಕೇಳೋದು ಬೇಡ. ನೀವು ನಿಮಗೆ ನೀವೇ ಮೋಟಿವೇಟ್ರು. ಸೊ ಲೆಟ್ ಸ್ಟಾರ್ಟ್. ಈಗ ಹರಪ್ಪ ಅಂದು ಉತ್ಖನನಕಾರರು ಯಾರ್ಯಾರು, ಹರಪ್ಪಂದು, ಮೊಹೆಂಜೊದಾರದ್ದು, ಕಾಲಿಬಂಗನ್ದು, ಆಮೇಲೆ ಲೋತಾಲ್ದು. ಈಗ ಹರಪ್ಪ ಯಾರು ಮಾಡಿದ್ರಂದರೆ MS ವತ್ಸ. ಅದಕ್ಕೇನು ನಾನು ಕೋಡ್ ಮಾಡಿದ್ದೀನಿ ಅಂದರೆ ಹರಭಕ್ತ ವತ್ಸಲ, ಅಂದರೆ ಹರಪ್ಪ ವತ್ಸ. ಈ ರೀತಿ ಯಾವುದಾದ್ರೂ ನೀವು ಟ್ರಿಕ್ಸ್ ಮಾಡ್ಕೊಂಡು ನೆನ್ಪಿಟ್ಕೋಬೋದು. ಟ್ರಿಕ್ಸ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ರಾಂಗ್ ಆಗೋ ಏನು ತಾತ್ಪರ್ಯ ಬರಲ್ಲ. ಈಗ ನೆಕ್ಸ್ಟು ಮೊಹೆಂಜೊದಾರನ ಏನು ಮಾಡಿದ್ದೀನಿ ಅಂದರೆ ಡೆಲ್ಲಿ ಮೋಹನ್ ಅಂತ ಮಾಡಿದ್ದೀನಿ. ಡೆಲ್ಲಿ ಮೋಹನ್ ಅಂದರೆ ಮೊಹೆಂಜೊದಾರೋ ಇಲ್ಲಿದೆ ನೋಡಿ, ಡೇಲ್ಸ್ ಅಂತ ಮಾಡಿದ್ದೀನಿ. ಡೆಲ್ಲಿ ಡೇಲ್ಸ್ ಮೋಹನ್, ಮೊಹೆಂಜೊದಾರೋನ ಡೇಲ್ಸ್ ಅನ್ನೋರು ಉತ್ಖನನ ಮಾಡಿದರು. ನೆಕ್ಸ್ಟ್ ಕಾಲಿಬಂಗನ ಅಂದರೆ ಇಲ್ಲಿ ನಾನು ನೋಡಿ ಹೆಂಗೆ ಮಾಡಿದ್ದೀನಿ. ನೀವು ಹಿಂಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಕಾಲಿಬಂಗ್ ಆದರೆ ಕಾಲಿಗೆ ಭಂಗ ಆದರೆ ತಾಪಾಗುತ್ತೆ. ಈ ಕಾಲಿಗೆ ಏನಾದರೂ ಭಂಗ ಅಂದರೆ ಈ ತುರ್ತ ಏನಾದರೂ ಆದರೆ ಅದಕ್ಕೆ ತಾಪಾಗುತ್ತಲ್ಲ, ಹಾಗೆ ಕಾಲಿಬಂಗನನ್ನು ಯಾರೋ ತಾಪರವರು ಕಂಡುಹಿಡಿದರು, ಉತ್ಖನನ ಮಾಡಿದರು. ಆಮೇಲೆ ಲೋತಾಲನ್ನು ಜಸ್ಟ್ ಲೋ ಒಂದು, ಆಮೇಲೆ ಏನು ಒಂದು ಸೆಕೆಂಡ್, ರಾವ್, ಲೋ ಒಂದು ಮತ್ತು ರಾ ಒಂದು, ಲೋರಾ ಅಂತ, ಲೋರಾ ಪತೆಹಿ ಅಂತ ಏನೋ, ಲೋರಾ ಪತೆ ಅಂತ ಇರೋ ಆ ಥರ ಏನಾದರೂ ಒಂದು ಟ್ರಿಕ್ಸ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ಬಟ್ ಎಕ್ಸಾಮಲ್ಲಿ ನಮ್ಗೆ ಬರಬೇಕಷ್ಟೇ.